2030 ಪರಿಪೋಧನಿಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಆಮ್ರೇಲಾ ಕೊಡಿಯವರು ಸ್ಪಾನ್ಸರ್ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ ರಾಕೇಶ್ ಓಟಿಪುರ ಅವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಚಪ್ಪಾಳೆ ಮೂಲಕ. ಅಣ್ಣ ಬರ್ತವನೆ, ಮ್ಯೂಸಿಕ್ ಕೊಟ್ರು. ಈಗ ನಾನು ವರ್ಲ್ಡ್ ನ ಟಾಪ್ 5 ಸಿಂಗರ್ ಆದಂತ ನಾನು ಈಗ ನಮ್ಮ ಒಂದು ಕನ್ನಡ ನಾಡಿನ ಹಾಡನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಈ ಒಂದು ಹಾಡನ್ನ ನಾನೇ ರಚಿಸಿದಂತ ಈ ಒಂದು ಹಾಡನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ನಾನೇ ರೀಮೇಕ್ ಮಾಡಿದ್ದೀನಿ. ಏನಾದ್ರೂ ತಪ್ಪ ಇದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಮರೆತು ಹೋಯಿತೆ ನನ್ನಯ ಹಾಜರಿ, ಬರದು ಎದೆಯಲಿ ನೋವಿನ ಔಷಧಿ, ಕರಗಿದೆ ನಾಲಿಗೆ ಬಳಲಿದೆ ಮಾತಿಗೆ, ಮೆರವಣಿಗೆ ಹೊರಟಂತೆ ನಾ ಬಾರಿಗೆ, ಮರೆತು ಹೋಯಿತೆ ನನ್ನಯ ಹಾಜರಿ, ಬರದು ಎದೆಯಲ್ಲಿ ನೋವಿನ ಔಷಧಿ, ಬಳಲಿದೆ ನಾಲಿಗೆ ಹೊರಟಿದೆ ಬಾರಿಗೆ, ಮೆರವಣಿಗೆ ಹೊರಟಂತೆ ನಾ ಬಾರಿಗೆ, ಮರೆತು ಹೋಯಿತೆ ನನ್ನಯ ಹಾಜರಿ. ಈಗ ರಾಕೇಶ್ ಓಟಿಪುರ ಅವರು ಚೆನ್ನಾಗಿ ಹಾಡು ಹೇಳಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ನಿಮ್ಗೆ ಇನ್ನೊಂದಿಷ್ಟು ಅವಕಾಶಗಳು ಸಿಗ್ಲಿ, ಇನ್ನು ಎತ್ತರಕ್ಕೆ ಬೆಳೀರಿ. ನಮ್ಮ ಒಂದು ಸಿನಿಮಾಕ್ಕೂ ಕೂಡ ನೀವೇ ಹಾಡ್ಬೇಕಾಗಿ ಕೇಳ್ಕೊಳ್ತೀನಿ. ರಾಕೇಶ್ ಓಟಿಪುರದವ್ರೇ, ಏನ್ರಿ ಇದು? ಯಾವ ಕಾಲದ ಹಾಡ್ತಿದ್ರಿ ನೀವು ಸಾಂಗು? ಮೊದ್ಲು ನೀವು ಸಾಂಗ್ ನ ಕಲಿತು ಹೇಳಿ. ಅದು ಮೆರವಣಿಗೆ ಹೊರಟಂತೆ ಸಾವಿಗೆ ಸಾಂಗ್ ಇರೋದು. ನೀವು ನೋಡಿದ್ರಿ ಮೆರವಣಿಗೆ ಹೊರಟಂತೆ ಬಾರಿಗೆ ಅಂತ ಹೇಳ್ತಿರಲ್ರಿ. ರಾಕೇಶ್ ಓಟಿಪುರ ಅವರೇ, ಏನ್ರಿ ನೀವು? ಈಗ ಮತ್ತೊಬ್ಬ ಕಂಟೆಂಟೆಸ್ಟ್, ವರ್ಲ್ಡ್ ನ 4ನೇ ಸ್ಥಾನದಲ್ಲಿರುವಂತ ಸಿಂಗರ್ ಮಿರ್ಚಿ ಬಸಪ್ಪ ಅವರು ಎಲ್ಲೇ ಇದ್ರು ವೇದಿಕೆ ಮೇಲೆ ಬಂದು ತಮ್ಮ ಒಂದು ಹಾಡನ್ನ ಹೇಳ್ಬೇಕಾಗಿ ಕೇಳ್ಕೊಳ್ತೀವಿ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಹಾಡಾಗಿ ಬಂತು ಆನಂದದಿಂದ. ಈಗ ಸರಿಪದನಿಸ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನ ತೆಗೆದುಕೊಂಡು ಬರೋಣ. ಮೊದ್ಲೆಲ್ಲ ಕುಡಿಯುವಾಗ ನಾಲ್ಗೆ ಜುಮ್ ಜುಮ್ ಅನ್ನಿಸ್ತಾ ಇತ್ತು, ಆದ್ರೆ ಈಗ ಸೀನಿಯರ್ಸ್ ಹೇಳಿದ್ರು ಒರಿಜಿನಲ್ ಆಯ್ಕೆ ಮಾತ್ರ ಕುಡಿಯೋಕೆ. ಈಗ ಅದ್ಯಾವ ಸಮಸ್ಯೆ ಕೂಡ ಇಲ್ಲ, ಈಗ ಜುಮ್ ಅನ್ನುವ ಸಮಸ್ಯೆನೇ ಇಲ್ಲ. ಈಗ ವರ್ಲ್ಡ್ ನ ಟಾಪ್ 3ನೇ ಸ್ಥಾನದಲ್ಲಿ ಇರುವಂತ ನಾಗರಾಜ್ ಚಾಯ್ಸ್ಪುರದವರು ದಯವಿಟ್ಟು ವೇದಿಕೆ ಮೇಲೆ ಬಂದು ದಯವಿಟ್ಟು ಹಾಡು ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ. ಕುಡಿಯದಿದ್ದರೆ ಈಗಿನ ನಡೆಯಲಾರದು ಜೀವನ, ಹುಟ್ಟಿ ಸಾಯಲು ಸ್ಥಳವಿದೆ, ಹೊಟ್ಟೆ ಬಟ್ಟೆಗೆ ಬರವಿದೆ, ನಿಷೇಧ ಏರುವ ಸಹಕಾರ, ಒಳಗೆ ಕೊಡುವುದು ಸಹಕಾರ, ಸರಕಾರದ ಈ ರೂಲ್ಸುಗಳು, ಬಲ್ಪೆ ಇರದ ಕಂಬಗಳು, ಬೆಳಕು ಕೊಡುವೆ ಎಂದು ಓಟು ಪಡೆದ ಮೇಲೆ ಕತ್ತಲಲ್ಲಿ ಇಡುವ ಕಿರುಚಾಡೋ ನಾಯಕರು, ಕುಡಿಯುತ್ತ ಎಲ್ಲಿರುವರು? ಕುಡಿಯೋದೇ ನನ್ನ ಬಿಸ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಸರ್ಕಸ್ಸು. ನಾಗರಾಜ್ ಚಾಯ್ಸ್ಪುರ ಅವರೇ, ನಿಮ್ಮ ಒಂದು ಹೆಸರು ಕೇಳಿನೇ ನಂಗೆ ಬಹಳ ಖುಷಿ ಆಯ್ತು. ನಾಗರಾಜ್ ಚಾಯ್ಸ್ಪುರ ಅಂತ ಇದೆ. ಚಾಯ್ಸ್ಪುರ ಅಂತ ಅಂದ್ರೆ ನಿಮ್ಮೂರಲ್ಲೆಲ್ಲ ಕುಡುಕರೇ ಇರ್ಬೇಕು ಅನ್ಸುತ್ತೆ. ಸಾರಿ, ನಿಮ್ಮೂರ ಹೆಸರು ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಮ್ಮ ಒಂದು ಸಾಂಗು ತಕ್ಕ ಮಟ್ಟಿಗಿದೆ. ನೀವು ಟಾಪ್ ಪ್ಲೇಯರ್ ಅಂದ್ರೆ ಯಾರು ಕೂಡ ನಂಬಲ್ಲ. ಸಾರಿ
ಟಾಪ್ ಸಿಂಗರ್ ಅಂದ್ರೆ ಯಾರು ಕೂಡ ನಂಬಲ್ಲ ಅನ್ಕೊಂಡಿದ್ದೆ, ಆದ್ರೂ ಕೂಡ ನೀವು ಟಾಪಿಗೆ ಹೆಂಗ್ ಬಂದ್ರಿ ಅಂತ ನಂಗೆ ದೇವ್ರಾಣೆ ಗೊತ್ತಾಗ್ತಾ ಇಲ್ಲ. ಈಗ ಟಾಪ್ ಪ್ಲೇಯರ್ಸ್ ಯಾರು ಕೂಡ ಅವರು ಬಂದಿಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಮೋಸ ಮಾಡಿದ್ದಾರೆ. ಅವರೇ ಬಂದಿದ್ರೆ ಅವರೇ ಗೆಲ್ತಿದ್ರೇನೋ ಅನ್ಸುತ್ತೆ. ಈಗ ಅವರ ಒಂದು ಪರವಾಗಿ ಈಗ ನಾನು ಡೈಲಾಗ್ ಹೇಳೋಕೆ ಬಯಸ್ತೀನಿ. ದರ್ಶನ್ ಅವ್ರದ್ದು ಯಜಮಾನ ಸಿನಿಮಾದ್ದು, ಏ ಕ್ಯಾಡ್ಬರೀಸ್ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು ಅಂತ ಎಲ್ಲರೂ ಕೂಡ ಶೋ ಈಗ ಮುಗಿತಾ ಬಂದಿದೆ. ಡೆಡ್ಲಿ ಪ್ರತಾಪ್ ಅವರು ಯಾಕೋ ನಾವು ಬರಲ್ಲ, ನನ್ಗೆ ಆರಾಮಿಲ್ಲ, ಜ್ವರ ಬಂದಿದಾವೆ ಅಂತ ಹೇಳಿದ್ದಾರೆ. ಪ್ರೈಸ್ ಯಾರಿಗಾರು ಕೊಡ್ರಿ, ನನಗೆ ಯಾವುದೇ ಅಭ್ಯಂತರ ಇಲ್ಲ, ಅಲ್ಲಿ ಬಂದಂತ ಯಾರಿಗಾರು ಕೊಡ್ರಿ ಅಂತ ಹೇಳಿದ್ದಾರೆ. ಈಗ ನೀವೆಲ್ಲ ಬಂದಂತ ಎಲ್ಲರೂ ಕೂಡ ಮುಂದೆ ನಮ್ದು ಎಗ್ ರೈಸ್ ಅಂಗಡಿ ಇದೆ, ಎಗ್ ರೈಸ್ ತಿನ್ಕೊಂಡು ಹೋಗಿ ಹಂಗೆ ಉಪವಾಸ ಇರಬೇಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸಿಕ್ಕರೆ ಪಾರ್ಟ್ 2 ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಈಗ ಮಿರ್ಚಿ ಬಸಪ್ಪ ಅವರು ವಿನ್ ಆಗಿದ್ದಾರೆ, ಅವ್ರಿಗೆ ಜೋರಾದ ಚಪ್ಪಾಳೆ ಬರ್ಲಿ. ಮತ್ತು ಈಗ ಮಿರ್ಚಿ ಬಸಪ್ಪ ಅವರು ವೇದಿಕೆ ಮೇಲೆ ಬಂದು ತಮ್ಮ ಒಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿ ಮತ್ತು ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅವರಿಗೆ, ಅದಕ್ಕಾಗಿ ಅವರು ಈಗ ಬಂದು ವೇದಿಕೆ ಮೇಲೆ ಬಂದು ತಮ್ಮ ಒಂದು ಹಿತನುಡಿಗಳನ್ನ ಹೇಳಿ ಬಹುಮಾನವನ್ನ ತಗೊಂಡು ಮನೆಗೆ ಹೋಗ್ಬೇಕಾಗಿ ಕೇಳ್ಕೊಳ್ತೀವಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ಸರ್ ನೀವು ಬಹುಮಾನ ಕೊಡಕಂತೀರಾ ಇಲ್ಲ ಸಾಯ್ಸಕಂತೀರಾ? ನಮ್ ನೀನ್ ಶವಲ್ ಹಾಕಿ ಹಂಗ ಕುತ್ತಿಗೆ ಚುತ್ತಿದ್ರಿ. ಈ ಅವಾರ್ಡ್ ತಗೋಣಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಅವಾರ್ಡ್ ಇಷ್ಟು ದೊಡ್ಡದು, ನಾನು ಸಿಂಗರ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಯಾವುದೋ ಒಂದು ಸಾಂಗ್ ಹೇಳಿದ್ದೆ, ಅದು ನನ್ನ ಒಂದು ಧ್ವನಿ ಚೆನ್ನಾಗಿದೆ ಅಂತ ಹೇಳಿ ಯಾರೋ ರೋಡಲ್ಲಿ ನೋಡ್ತಾ ಇದ್ದವರು ಕರ್ಕೊ ಹೋಗಿ ಹಾಡು ಹೇಳ್ತಿದ್ರು. ಅಲ್ಲಿಂದ ಶುರುವಾದ ಈ ಪ್ರಯಾಣ ಇಲ್ಲಿವರೆಗೂ ತಂದು ನಿಲ್ಸಿದೆ. ವರ್ಲ್ಡ್ ನ ಟಾಪ್ 1 ಸಿಂಗರ್ ಅಂತ ಹೇಳಿ ಅವಾರ್ಡ್ ಸಿಕ್ಕಿರೋದು ನಂಗೆ ಪುಣ್ಯ ಅಂತ ಹೇಳ್ತೀನಿ. ಈ ಒಂದು ಅವಾರ್ಡ್ ಸಿಕ್ಕಿರೋದು ನನ್ನ ಒಂದು ಪುಣ್ಯ ಅಂತ ಹೇಳ್ತೀನಿ. ಇಷ್ಟ ಹೇಳ್ತಾ ಈ ಒಂದು ಅವಾರ್ಡ್ ನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಅವಾರ್ಡ್ ಸಿಗೋದಕ್ಕೆ ಕಾರಣ ಎಲ್ಲ ನೀವು ಮಾಡಿರೋ ಸಪೋರ್ಟ್ ಇಂದಾನೆ ಈ ಒಂದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ತಾ ಈ ಒಂದು ಅವಾರ್ಡ್ ನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ.